ನನ್ನ ಹೆಸರು ಶೋಭಾ ಸತೀಶ್ ಅಂತ ಹೇಳಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ 4ನೇ ವೇದಿಕೆ ತಗೊಂಡು ಮೈಕ್ ತಗೊಂಡಿರ್ತೀನಿ ಅಂದರೆ ನನ್ನಲ್ಲಿ ರಿಸಲ್ಟ್ ಬಂದಿದೆ ಅಂತ ಅರ್ಥ ಹೇಳಿ. ನನ್ನ ಎರಡೂ ಕುಟುಂಬದ ಹಿರಿಯವರಿಗೆ ನಾನು ಈ ಪ್ರಾಡಕ್ಟನ್ನು ಕೊಡಿಸಿದ್ದೀನಿ. ನನ್ನ ಭಾವನವರು ಇಲ್ಲೇ ಇದ್ದಾರೆ. ಮೊದಲಿಗೆ ಹೋಲಿಸ್ಕೊಂಡ್ರೆ ಅವ್ರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ. ಅವರು ಕೂಡ ನನ್ನ ಅತ್ತಿಗೆ, ಅವರಲ್ಲಂತೂ ತುಂಬ ಸುಧಾರಣೆ ಆಗಿದೆ ಆರೋಗ್ಯದಲ್ಲಿ. ಮತ್ತು ನನ್ನ ತಂದೆಯ ಕೊಡಿಸಿದ್ದೀನಿ. ಸಾಮಾನ್ಯವಾಗಿ ಅವ್ರು ಯಾವಾಗಲೂ ಏನಪ್ಪ ಅಂದರೆ ಟ್ಯಾಬ್ಲೆಟ್ಸಿಗೆ ಮಾರು ಹೋಗ್ತಿದ್ದು ಜಾಸ್ತಿ. ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್ ಬೇಕು, ಸ್ವಲ್ಪ ಕೆಮ್ಮಿದ ತಕ್ಷಣ ನಂಗೆ ಟ್ಯಾಬ್ಲೆಟ್ಸ್ ಬೇಕಮ್ಮ ಏನಾದರೂ. ಈಗ ಟ್ಯಾಬ್ಲೆಟ್ಸಿಂದ ದೂರ ಇದ್ದಾರೆ. ಮೊನ್ನೆ ಒಂದು ಅವ್ರಿಗೆ ಚಿಂತೆ ಕಾಡ್ತಾ ಇತ್ತು, ನನಗೆ ಬೈಪಾಸ್ ಸರ್ಜರಿ ಆಗಿದೆ, ನಾನು ಸ್ಟಂಟ್ ಹಾಕ್ಕೋಬೇಕು ಅಂತ. ನಾವು ಹೇಳಿದರೆ ಕೇಳಲ್ಲ. ಆಯಿತು ಅಂತ ಡಾಕ್ಟ್ರ್ ಹತ್ರನೇ ಹೋಗಿ ಇನ್ನೂ ಅವ್ರು ಕೂರ್ತಾ ಇದ್ದಂಗೆ ಹೇಳಿದತೆ, ಮೊದಲಿಗೆಲ್ಲ ಹೋಲಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದೆ, ನೀವು ಯಾಕೆ ಆಸ್ಪತ್ರೆಗೆ ಬಂದಿದ್ದೀರಾ ಅಂತ. ಅಪ್ಪನಿಗೆ ತುಂಬ ಸಂತೋಷ ಆಗ್ಬಿಟ್ಟಿದೆ. ಬಂದು ನನ್ನ ಹತ್ರ ಹೇಳಿದರು, ನಿನಗೆ ಥ್ಯಾಂಕ್ಸ್ ಕಣಮ್ಮ, ನಾನು ಇದೆಲ್ಲ ಬಳಸ್ತಾ ಇರೋದಕ್ಕೆ ನನಗೆ ಈ ಥರ ರಿಸಲ್ಟ್ ಬಂದಿದೆ ಅಂದರೆ ಇದಕ್ಕಿಂತ ಭಾಗ್ಯ ಬೇಕೇ. ಹಸಿವನ್ನು ನೀಗಿಸುವ ರೈತನ ಹೇಗೆ ನಾವು ಮರೆಯೋ ಹಾಗಿಲ್ವೋ, ನನ್ನ ಎರಡೂ ಫ್ಯಾಮಿಲಿಗೆ ಆರೋಗ್ಯದ ಒಂದು ಸೂತ್ರವನ್ನು ಹೇಳ್ಕೊಟ್ಟಿದ್ದ ಶಕುಂತಲಾ ಮೇಡಮನ್ನು ನಾನು ಮರೆಯೋದಿಲ್ಲ. ತುಂಬ ಉಪಕಾರ ಆಯಿತು. ತುಂಬ ಜನಕ್ಕೆ ಇದನ್ನೆಲ್ಲ ಕೊಡಿಸಿದ್ದೀನಿ. ಇನ್ನು ನಾನೇನಪ್ಪ ಅಂದರೆ ತುಂಬ ಹೇಳ್ತಾರೆ, ನೀನು ಆ್ಯಕ್ಟಿವ್ ಟೀಚರ್. ನನ್ನ ಆ್ಯಕ್ಟಿವ್ನೆಸ್ಸಿನ ಗುಟ್ಟು ಇಲ್ಲಿದೆ. ನಾನು ಕೂಡ ಇದನ್ನು ಬಳಸ್ಕೊಂಡ್ಮೇಲೆ ಒಂದಿಷ್ಟು ತುಂಬ ಅವಾರ್ಡ್ ತಗೊಂಡಿದ್ದೀನಿ. ಅದು ಹೆಂಗೆ ಸಾಧ್ಯ